ಯಮಕನಮರಡಿ ಕ್ಷೇತ್ರದ ಪಾಶ್ಚಾಪುರ ಗ್ರಾಮದಲ್ಲಿ ಇಂದು 1995-96ನೇ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಫತೇಖ್ ಖಾನ್ ದೇಸಾಯಿ ಪ್ರೌಢಶಾಲೆ ಪಾಶ್ಚಾಪುರ 1995-96ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಂದ ಪೂರ್ವ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಸುಮಧುರ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಗುರುಗಳು ಹಾಗೂ ಗುರುಮಾತೆಯರು ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಪಾಶ್ಚಾಪುರ. ಅಧಿಕ ವರ್ಷಗಳ ನಂತರ ತಮ್ಮ ವಿದ್ಯಾರ್ಥಿಗಳು ಬಂದು ತಮಗೆ ವಂದಿಸಿದ್ದಾರೆ. ಇದು ಬದುಕಿನ ಸಾರ್ಥಕತೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆ ಹೇಳಬೇಕಂತಂದರೆ ಮಾಧ್ಯಮದವರಿಗೆ ಈ ವರ್ಷ ಏನು 95-96ನೇ ಇಸ್ವಿಯಲ್ಲಿ ವಿದ್ಯಾರ್ಥಿಗಳು 10ನೇ ತರಗತಿಗಿದ್ದರು. ಈ ಸಲ ಅವರು 42 ವರ್ಷದ ತರುವಾಯ ಅವರು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಗುರುವಂದನೆ ಕಾರ್ಯಕ್ರಮ ಇಟ್ಕೊಳ್ಳುವಂಥ ಒಂದು ರೀತಿಯೇ ಬೇರೆ, ಮೊದಲಿಗಿಂತ ಅದ್ಭುತವಾಗಿರ್ತಕ್ಕಂಥ ಅವರ ಕಾರ್ಯಕ್ರಮ. ಯಾಕಂತಂದರೆ ಪೂರ್ವ ಪ್ರಾಥಮಿಕ ಪ್ರೌಢ ಹಾಗೂ ಉಚ್ಚ ಶಿಕ್ಷಣ ಈ ಎಲ್ಲ ಗುರುಗಳಿಗೆ ಕರೆಯಿಸಿ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ. ಅವರನ್ನು ಅರ್ಪಿಸಬೇಕಾಗಿದೆ ಮತ್ತು ಅರ್ಪಿಸ್ತಾ ಇದ್ದಾರೆ. ಗುಣಾವಗುಣಗಳಿಗೂ ಅಥವಾ ಇವತ್ತಿನ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಗುಣಾವಗುಣಗಳಿಗೂ ನಿಮ್ಮ ಪ್ರಕಾರ ಏನು ವ್ಯತ್ಯಾಸಗಳು? ಅದನ್ನು ಹೇಳಬೇಕಂತ ಮಾಡಿದರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಮೊದಲಿನ ಶಿಕ್ಷಣ ಮತ್ತು ಈಗಿನ ಶಿಕ್ಷಣಕ್ಕೆ ಅಜಗಜಾಂತರ ಅಂತರವಿದೆ. ಮೊದಲಿನ ವಿದ್ಯಾರ್ಥಿಗಳು ನಮ್ಮ ಹಿಡಿತದಲ್ಲಿ ಇರ್ತಾಯಿದ್ರು. ನಾವು ಹೇಳಿದ ವಿಷಯ ಮನನೆ ಮಾಡ್ತಾಯಿದ್ರು. ಕೊಟ್ಟಂಥ ಪಾಠ ಪ್ರಶ್ನೆ ಉತ್ತರ ಎಲ್ಲ ಮನೆಯಲ್ಲೆಲ್ಲ ಬಿಡಿಸ್ಕೊಂಡು ಬರ್ತಾಯಿದ್ರು. ಏನೇ ಸಮಸ್ಯೆ ಆಗಲಿ ಅವರಿಗೆ ಗೊತ್ತಾಗಲಿ ಇಂಥವನ್ನ. ಆದರೆ ಅದು ಬಂಗಾರದಂತಹ ಈಗೇನು 95-96ನೇ ಇಸ್ವಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಬಂಗಾರದಂಥ ದಿನಗಳು ಈಗ ಒಂದು ಸ್ವಲ್ಪ ಓರೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಪಾಠದ ಕಡೆಗೆ ಲಕ್ಷ್ಯ ಇಲ್ಲ. ಅವರ ಲಕ್ಷ್ಯ ಎಲ್ಲ ಮೊಬೈಲ್ ಕಡೆಗೆ, ಟಿ ವಿ ಕಡೆಗೆ. ಆ ಟಿ ವಿ ಮೊಬೈಲ್ ಅವರ ಸೊತ್ತಾಗಿಬಿಟ್ಟಿದೆ. ಅದರ ಹೊರತಾಗಿ ಅವ್ರಿಗೆ ಇರೋದೇ ಇಲ್ಲ ಏನು. ಆದರೆ ಎಷ್ಟೋ ಅದು ಉಪಯೋಗ ಇದೆ, ಅದರ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಈಗಂಥ ಸಮಸ್ಯೆ ಇದ್ರೂ ಸಹಿತ ಗೂಗಲ್ದಲ್ಲಿ ಅದನ್ನು ಹುಡ್ಕಾಡ್ಬೋದು. ಆದರೆ ಅದನ್ನು ಬಿಟ್ಟು ಬೇರೆ ಏನೇನು ಕಾರ್ಯಕ್ರಮ, ಬೇರೆ ಸಲ್ಲದ ಕಾರ್ಯಕ್ರಮ ಏನು ನೋಡ್ತಾರಲ್ಲ ಅದು ಸರಿ ಅನಿಸೋದಿಲ್ಲ. ಮೇಲಾಗೆ ತಾಯಿ ತಂದೆ ಬಗ್ಗೆ ಅಷ್ಟೇನೋ ಪ್ರೀತಿ ಇದು ಗೊತ್ತಿಲ್ಲ. ತಾಯಿ ಯಾರು ತಂದೆ ಯಾರು ಅನ್ನೋ ಯಾಕೆ ಮರೀತಾರೆ ಅಂತಂದರೆ ಮಕ್ಕಳಾಗಿರ್ತಾರೆ ಟಿ ವಿಯಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ. ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ? ಎಲ್ಲರೂ ಸೇರಿ ಒಳ್ಳೆ ನಾವು ನಮ್ಮ ಏನು ಸಂಸಾರದ ತಾಪತ್ರೆ ಐತೆ ಅದೆಲ್ಲ ಮರೆತು ನಾವು ಸ್ಟೂಡೆಂಟ್ ಆಗೇವೇನೋ ಅಥವಾ ನಾವು ವಿದ್ಯಾರ್ಥಿನಿಯರಾಗೇವೇನೋ. ಈಗ ಇವ್ರು ಎಷ್ಟೋ ದೊಡ್ಡ ಪೋಸ್ಟ್ ಮೇಲೆ ಅದಾರೆ ಕೆಲವೊಂದು ನಮ್ಮ ಸಹಪಾಠಿಗಳು. ಅವ್ರಿಗೆ ನಾವು ಅವರು ಅಲ್ಲಿ ಆಫೀಸ್ನಾಗ ಹೋದ್ರೆ ಅವ್ರಿಗೆ ಸಲ್ಯೂಟ್ ಹೊಡಿಬೋದು ನಾವು. ಖರೆ ಈಗ ಇರ್ತಾರೋ ಏನು ಖುಷಿ ಐತಿ ಆ ಖುಷಿ ಎಲ್ಲೂ ವ್ಯಕ್ತಪಡಿಸೋಕ್ಕಾಗೋದಿಲ್ಲ. ನಮ್ಗೆ ಅಷ್ಟೇ ಅಂದ್ರೆ ಇದೇನು ಹೆಮ್ಮೆಯ ವಿಷಯ. ಇದನ್ನು ನಾವು ಕಾರ್ಯಕ್ರಮ ಮಾಡಬೇಕಂದ್ರೆ ಹೋದ ವರ್ಷ 23ನೇ ಮಹಾಲಕ್ಷ್ಮಿ ಜಾತ್ರೆ ಅಂತೆಲ್ಲ ಅವಾಗಿಂದ ನಾವು ಎಲ್ಲರೂ ವಿಚಾರ ಮಾಡಬೇಕು. ಹತ್ರ ಹೆಚ್ಚು ಇವರೆಲ್ಲ, ಆಮೇಲೆ ಜೇಮ್ಸ್ ಅಜಿತ್ ಸರ್ ಇವರೆಲ್ಲರೂ ಹೆಚ್ಚು ಪ್ರಯತ್ನ ಮಾಡಿ ನಮ್ಮ ಸಪಾಟಿಗಳು ಎಲ್ಲೆಲ್ಲಿದ್ದಾರೆ ಗಂಡ್ಮಕ್ಳು ಕಾರ್ಯಕ್ರಮನ ತುಂಬ ಮಧುರವಾಗಿ ಸುಂದರವಾಗಿ ಮಾಡಿದ್ರು. ಅದಕ್ಕಿಂತ ಭಾಳ ಬಗ್ಗೆ ಭಾಳ ವಸ್ತುನು ಕೊಟ್ಟಿದ್ದಾರೆ. ನಾವು ಎಲ್ಲೆಲ್ಲ ಉಪರ್ಲೇಂದ್ರು ಅವ್ರು ಏನು ಮಾಡ್ತೀವಿ ಎಲ್ಲರೂ ಮರ್ಯಾದಿಲ್ಲ ಅವ್ರ ಆ್ಯಡ್ ಮಾಡಿ ಅವರ ಎಲ್ಲರೂ ಕೂರಿಸಿ ಮತ್ತು ಹಿಂಗೆ ಮಾಡಿ ನಾವು ಅವ್ರು ಕಷ್ಟ ಬಂದಿದ್ದೀವಿ. ಅವ್ರು ಏನು ಮಾಡ್ತೀವಿ ನಮ್ಮೆಲ್ಲ ಮನೆಗೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ವಿ. ಕಡೆ ತನಕ ನಾವು ಮರಿದಂಗೆ ನಾವು 3 ಜನ ಇದ್ದು 4 ವರ್ಷ 3 ಜನನೇ ಇತ್ತು. ಆಮೇಲೆ ಒಬ್ಬೊಬ್ಬರ ಇದು ಜಾತ್ರೆ ಒಳಗೆ ಪಾಶ್ಚಾತ್ಯ ಜಾತ್ರೆ ಒಳಗೆ ಹಿಂಗೆಲ್ಲ ಸಿಕ್ಕನ್ ಒಬ್ಬೊಬ್ಬರನ್ನೇ ಆ್ಯಡ್ ಮಾಡಿದ್ವಿ. ನೀವು ಪಾಠ ಮಾಡಿ ಆವಾಗ ಜಾತ್ರೆ ಒಳಗೆ ಒಂದು ಮೀಟಿಂಗ್ ಮಾಡಿದ್ವಿ. ಮಾಡಬೇಕು ಅಂದಾರ ಜಾಕಿರ ಶೇಖ್ ಅಂತ ಭಾಳ ಖುಷಿ ಅನ್ನಿಸ್ತಿದ್ವಿ. ಎಲ್ಲರೂ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬದುಕಿನ ಸಾರ್ಥಕತೆಯ ಕ್ಷಣ, ಸಾರ್ಥಕತ್ವ ಅಂತ 25 ವರ್ಷಗಳ ನಂತರ ತಾವೆಲ್ಲರೂ ಸಮ್ಮೇಳನಗೊಂಡು ಒಂದು
ದತ್ತಂತೇಶ್. ಕೊನೆಯದಾಗಿ 95-96ನೇ ಸಾಲಿನ SSLC ನಾವು ಗುರುವಂದನೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕಡೆ ಪೂರ್ವಭಾವಿ ಸಭೆ ಮಾಡಿದ್ವಿ. ಇದು ನಮ್ಮ ಊರಿನ ಜಾತ್ರಾ ಮಹೋತ್ಸವ. ಅವಾಗ ಜಾತ್ರೆಗೆ ದೇವರು ಬರ್ತಾರೋ ಅವಾಗ ಸೇರ್ತೀವಿ. ಆ ಸಂದರ್ಭದೊಳಗೆ ಎಲ್ಲರನ್ನೂ ಮಾತಾಡ್ಸೋದು ಅಂತೇಳಿ ಅದಕ್ಕೆ ನಾವು ಕಡೆ ಸೇರಿ ಮಾತಾಡ್ಸಿದ್ದಾಯಿತು. ಆದರೆ ಮುಂದೆ ಭಾಳಷ್ಟು ಜನ ಸ್ನೇಹಿತರು ಹೇಳಕತ್ತಾರೆ ಇದೇ ರೀತಿ ಸೇರ್ತಾ ಇರ್ತೀವಿ. ಮತ್ತು ಈಗೇನು 25-26 ವರ್ಷದ ನಂತರ ನಾವು ಈಗ ಸೇರಿದ್ದೀವಿ. ಇದು ಕೊನೆಯವರೆಗೆ ಉಳಿಬೇಕು ಅಂತಂದ್ರೆ ಏನು ಮಾಡಬೇಕು? ಅವಾಗ ಏನು ಹೇಳಿದ್ರು ಅಂದರೆ ಒಂದು ಸಂಸ್ಥೆಗೆ ಏನಾಗಿದೆ ಅಂದರೆ ಸ್ಟೇಟಸ್ ರೀತಿ ಆಗ್ತದೆ. ನಮ್ಮದು ಯೋಚನೆ ಏನು ಅಂದರೆ ಆ ರೀತಿ ಆಗ್ತದೆ. ನಾವು ಸೇರಬೇಕು, ಜೊತೆಗೆ ಗುರುಗಳಿಗೆ ವಂದನೆ ಸಲ್ಲಿಸ್ಬೇಕು. 2 ಕಾರ್ಯಕ್ರಮ ಇದೆ, ಸ್ನೇಹ ಸಮ್ಮೇಳನ, ಅದು ವಂದನೆ. ಉದ್ದೇಶ ಏನು ಅಂತಂದರೆ ಮೊದಲನೇದು ಅಕ್ಷರದಿಂದ ಕಲಿತು ನಾವು ವಿದ್ಯಾರ್ಜನೆ ಮಾಡಿ ಮುಂದಿನ ಪೂರ್ಣ ವಿದ್ಯಾಭ್ಯಾಸ ಆಗುವವರೆಗೂ ನಮಗೆ ಯಾರ್ಯಾರು ಕಲಿಸಿಲ್ಲ ಅವರು ಪ್ರಯತ್ನ ಮಾಡ್ಬೋದೇನು ಅಂಥೇಳಿ ಒಂದು ವಿಷಯ. ಆವಾಗ ಅಷ್ಟು ಸಾಧ್ಯನಾ? ಒಂದೇ ವೇದಿಕೆಯಲ್ಲಿ ಎಲ್ಲರನ್ನು ತರ್ಬೋದಾ? ಎಲ್ಲ ತರ್ಬೋದು. ಮತ್ತು ಇದು ಕೊನೆಯವರೆಗೂ ಶಾಶ್ವತ ಉಳಿಯುತ್ತೆ ಅಂತ ನಾವು ಮಾಡಿದರೆ ಅಂತೇಳಿ ಯೋಚನೆ ಆಯಿತು. ಆಗ ನಾವು ಅದರ ಮುಂದುವರೆದ ಭಾಗನೇ ಗುರುವಂದನ ಮತ್ತು ಇದರದ ಇವತ್ತು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ವೇದಿಕೆ ಹತ್ತಕ್ಕಿಂತ ಮುಂಚೆನೇ ನಾವೇನು ಮಾಡಿದ್ದೀವಿ ಅಂದರೆ 2 ಗಿಡಗಳನ್ನು ನೆಟ್ಟಿಸಿ ಪರಿಸರ ಪ್ರೇಮವನ್ನು ಎಲ್ಲ ಕಡೆ ಬೆಳೆಸೋ ಕೆಲಸ ಮೊದಲು ಮಾಡಿದ್ವಿ. ಅಂದ್ರೆ ನಮ್ಮ ಶಿಕ್ಷಕರು ನಮಗೆ ಪರಿಸರ ಕಾಪಾಡಿ ಅಂತ ಹೇಳಿದಾರಲ್ಲ, ಅವರ ಕಡೆಯಿಂದ ಮತ್ತೊಮ್ಮೆ ನಮಗೆಲ್ಲ ನೆನಪಿಸುವಂಥ ಪ್ರಯತ್ನ. ಅಂದ್ರೆ ನಾವು ಮುಂದೆ ಪರಿಸರ ಬೆಳೆಸಿದ್ರೆ ನಾವು ಎಲ್ಲರೂ ಸುಖವಾಗಿ ಕಾರ್ಯಕ್ರಮವನ್ನು 1995-96 SLC ಬ್ಯಾಚ್ ಮಾಡಿದ್ರು ಸಹ ಇಲ್ಲಿವರೆಗೆ ಆದಂಥ ಕಾರ್ಯಕ್ರಮವು SLC ಪ್ರೌಢಶಾಲೆಯೊಳಗೇ ಆಗಿದೆ. ಆದರೆ ಈ ಸರಿ ಏನು ವಿಚಾರ ಮಾಡಿದ್ರೆ ನಾವು ಎಲ್ಲ ಪೂರ್ವ ಪ್ರಾಥಮಿಕ ಸರ್ಕಾರಿ ಶಾಲೆಗೆ ಬಂದು ಈ ಶಾಲೆಯ ಚಿಂತನೆಯನ್ನು ಅವರು ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಇಲ್ಲಿ ಆ ಪ್ರಕಾರ ಯಶಸ್ವಿಯಾಗಿ ಅಭೂತಪೂರ್ವ ನ ಭೂತೋ ನ ಭವಿಷ್ಯ ಅನ್ನೋ ರೀತಿ ಒಳಗೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ಇದು ನಾನು ಹೇಳ್ತಾ ಇಲ್ಲ, ಇದೀಗ ತಾನೇ ಚೆನ್ನಾಗಿ ಕಾರ್ಯಕ್ರಮ ಈ ರೀತಿ ಏನಾದರೂ ಒಂದು ಚಿಂತನೆ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು, ಸಮಾಜಕ್ಕೆ ಸಂದೇಶ ಕೊಡುವಂಥ ಏನಾದರೂ ಕಾರ್ಯಕ್ರಮ ಮಾಡಿದರೆ ಒಳ್ಳೆಯದು ಅನ್ನೋದು ನಮ್ಮ ಒಟ್ಟಾರೆ ಗೆಳೆಯರ